ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಇವನು ಕೂತವನೆ ನೋಡಿ. ನಾನು ಕೆಳಗಡೆ ಕೂತಿದ್ದೀನಿ, ಇವನಿಗೆ ಈ ಸೀಟ್ ಬಿಟ್ಕೊಟ್ಟಿದ್ದೀನಿ. ಹೆಂಗೆ ಮಲ್ಕೊಂಡವನೆ ಮುದ್ರಕೊಂಡು. ಇನ್ನ ಜೊತೆಗೆ ಇನ್ನೊಬ್ಳಿದ್ಲು ಇವಳು ತಂಗಿ, ಅವಳು ಪಾಪ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಲು ಇಲ್ಲೇ ನಮ್ಮ ರೋಡಲ್ಲಿ. ಒಬ್ಬಂಟಿ ಆಗ್ಬಿಟ್ಟವನೆ, ನೆನೆಸ್ಕೊಂಡು ಅಳ್ತಾನೆ. ನಾನು ಸುಮ್ಮನೆ ಕೂತಿದ್ದೀನಿ. ನಮ್ಮ ಮನೆಯವರು ಹಬ್ಬಕ್ಕೆ ಹೋಗಿ ಬಂದಿಲ್ಲ, ಐಟಮ್ ಎಲ್ಲ ಫುಲ್ ಖಾಲಿ ಆಗವೆ. ಅವ್ರು ಬಂದು ಕೆಲಸ ಆಗೋ ತನಕ ನನ್ನ ಕೆಲಸಗಳು ಬೇಜಾನವೆ, ಇನ್ನೇನೇನೋ ಜೋಡಿಸ್ಕೋಬೇಕು. ಅಂಗಡಿಲಿ ಕೆಲಸ ಆಗ್ಲಿಲ್ಲ ಅಂದರೆ ಬೇರೆ ಏನು ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಕೂತಿರ್ತೀನಿ. ಮಾಡಿದ್ರೆ ಬೇಜಾನ್ ಕೆಲಸಗಳವೆ, ಎಲ್ಲ ಜೋಡಿಸ್ಕೋಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಆಗಲೇ 10:30 ಆಯಿತು, ಇನ್ನು ತಿಂಡಿ ಮಾಡಿಲ್ಲ. ತಿಂಡಿ ಅಂತೂ ತಿನ್ನಲ್ಲ, ಕಾಫಿ ಕುಡ್ದಾಯಿತು. ನಮ್ಮ ಮನೆಯವ್ರು ಬಂದು ಲೇಟಾಗಿ ಕೆಲಸ ಆಗ್ತಾರಂತೆ, ಅವ್ರು ಬರೋ ತನಕ ಹಿಂಗೆ ಕಾಲ ಕಳೆಯೋದು. ನನಗೆ ಅಂಗಡಿ ಒಳಗೆ ಯಾರು ಇದ್ದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇಲ್ಲಾಂದರೆ ಸುಮ್ಮನೆ ಕೂತಿರ್ತೀನಿ. ನಾನು ಮಾತಾಡ್ತಾಯಿದ್ರೆ ನೋಡ್ತಾನೆ ನಾನು. ಮುದ್ರಕೊಂಡು ಮಲ್ಕೊಬಿಡ್ತಾನೆ. ನಾಳೆ ಒಂದು ಮೊಟ್ಟೆ ತಿಂದ, ಹಾಲು ಕುಡ್ದ, ಪಚ್ಕೊಂಡ, ಅಷ್ಟೇ ಒಂದು ಕೆಲಸ. ಫ್ರೆಂಡ್ಸ್, ಇವತ್ತು ನಾಷ್ಟಕ್ಕೆ ಇಲ್ಲೇ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ಸೀಮೆ ಬದನೆಕಾಯಿ ಒಂದು ತುರ್ಕೊಂಡಿದ್ದೀನಿ, ಕ್ಯಾರೆಟ್ ಒಂದು ತುರ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಮತ್ತು ಒಂದು ಬೀಟ್ರೋಟ್ ಹಚ್ಕೊಂಡಿಲ್ಲ, ತುರ್ಕೊಂಡಿದ್ದೀನಿ. ಅದನ್ನು ದಪ್ಪ ಮೆಣ್ಸಿನ್ಕಾಯಿನೂ ಕೂಡ ಅದನ್ನು ತುರಿದಿದ್ದೀನಿ. ಮತ್ತು ಹಸಿರು ಮೆಣ್ಸಿನ್ಕಾಯಿ ಒಂದು 4 ಹಚ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನಾಷ್ಟ ತಯಾರು ಮಾಡ್ತೀನಿ. ಇವತ್ತು ನಾಷ್ಟಕ್ಕೆ ನಾನು ಒಬ್ಬಳೇ ಇದ್ದೀನಿ, ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಅಲ್ಲೇ ತಿನ್ಕೊ ಬರ್ತಾರೋ ಏನೋ. ಏನು ಗೊತ್ತಾ, ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಲಿಲ್ಲ ಅಂದರೆ ಅದೇನೇ ನಮಗೆ ಎದೆ ಉರಿ ಬರೋದು, ಗ್ಯಾಸ್ ಗ್ಯಾಸಿಂದನೇ ಎದೆ ಉರಿ ಬರೋದು, ಹೊಟ್ಟೆ ಉಬ್ಬಿಸ್ಕೊಳ್ಳೋದಲ್ಲ. ಹಸಿ ಮೆಣಸಿನ್ಕಾಯಿನೇ ಹಾಕಬಾರ್ದು. ಹಾಕಿದ್ರೆ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಅದು ಗ್ಯಾಸ್ ಬರೋಲ್ಲ. ಇದು ರೋಸ್ಟ್ ಆಯಿತು. ಆದಮೇಲೆ ಇವಾಗ ನೋಡಿ, ಇವಾಗ ತರಕಾರಿ ಎಲ್ಲ ರೋಸ್ಟ್ ಆಯಿತು ನೀಟಾಗಿ. ಇದಕ್ಕೆ ಸ್ವಲ್ಪ ಅವಲಕ್ಕಿ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಪೌಡ್ರು, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಇದೆಲ್ಲ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾ ಇರೋದು. ಕೊತ್ತಂಬರಿ ಸೊಪ್ಪು ಹಾಕಲ್ಲ. ಇವಾಗ ತಂದ್ಕೊಡೋರು ಯಾರೂ ಇಲ್ಲ. ನಾಷ್ಟ ರೆಡಿ. ನಮ್ಮ ಬೆಕ್ಕು ನಾಷ್ಟ ಮಾಡ್ತಾವನೆ, ಮೊಟ್ಟೆ ತಿಂತಾವನೆ. ನಾನು ತರಕಾರಿ ಅವಲಕ್ಕಿ ತಿಂತಾಯಿದ್ದೀನಿ. ತರಕಾರಿ ಜಾಸ್ತಿ ಆಗಿರೋದ್ರಿಂದ ಅವಲಕ್ಕಿನೇ ಕಾಣಿಸ್ತಾ ಇಲ್ಲ. ಆ ಬೀಟ್ರೋಟ್ ಹಾಕ್ಬಿಟ್ಟಿದ್ದೀನಲ್ಲ, ಫುಲ್ ರೆಡ್ ಕಾಣಿಸ್ತಾ. ಏನು ಮಾಡ್ತಾಯಿದ್ದೀವಿ ಬಿಡು ಅದನ್ನು. ನನ್ನ ಮಗ ಇವಾಗ ಬಂದವನೇ, ಬೆಳಿಗ್ಗೆ ಬಾರೋ ಅಂದರೆ ಈಗ ತಿರ್ಕೊಂಡು ಹೋಯ್ತಾನೆ ಕಳ್ಳ.
ಇವಾಗ ಏನಕ್ಕೆ ಬಂದೆ? ಆನು ಏನು ತಿಂತಾಯಿದೆ ಅದನ್ನು ತೋರಿಸು. ಆ ಅಯ್ಯೋ, ಯಾಕದು ಮಲ್ಕೊಂಡೈತೆ ಎಬ್ಬಿಸ್ತಿ ಅಂತ. ಮಲ್ಕೊಳ್ಳಿ ಬಿಡು, ಯಾಕೆ ಹಿಂಸೆ ಕೊಡ್ತಿದ್ದೆ ಅದಕ್ಕೆ? ಬಿಡು, ಮಲ್ಗೋನೆ, ಮಲ್ಕೊಳ್ಳಿ. ಶಿವೈ ಬೈ ಹೇಳ್ಕೊಡ್ಲಾ? ಹೇಳು, ಹೇಳು. ಅವನು ಯಾರೋ, ಅವನು ಯಾರೋ ಈ ಶಿವಾಯಿ, ಕಳ್ಳ ಶಿವಾಯಿ. ಓಯ್ 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 ಓಯ್. ಮಸಾಜ್ ಮಾಡೋ ಮಲ್ಕತಾನೆ ಪಾಪು. ಪಾಪು ನೋಡಿ, ನನ್ನ ಮಗ ತಗೊಂಡೋಗಿ ಚಾಕ್ಲೇಟ್ ಎಲ್ಲ ತಗೊಂಡೋಗಿ ಆ ಬೆಕ್ಕು ಮುಂದಕ್ಕೆ ಸುರಿತಾವನೆ. ಆ ಬೆಕ್ಕೇನು ಚಾಕ್ಲೇಟ್ ತಿಂತಿತ್ತಾ? ಓಯ್ ಶಿವಾಯ್, ಆ ಬೆಕ್ಕು ಚಾಕ್ಲೇಟ್ ತಿಂದದಾ? ಎಲ್ಲಾನು ವೇಸ್ಟ್ ಮಾಡ್ತಾ ಇದೆಯಲ್ಲ, ಎತ್ಕೊಬಂದಿಡು. ತಿಂತಾನೆ ಅವನು, ಹಾಲನ್ನೇ ಕುಡಿಯಲ್ಲ, ಬರೀ ಮೊಟ್ಟೆ ತಿನ್ಕೊಂಡು ಚಾಕ್ಲೇಟ್ ತಿಂತಾನೆ ಅವನು. ಕವರ್ ಅಂತೆ ಕೊಡು, ಆಟ ಆಡೋಕ್ಕೆ ಕವರ್ ಅಂತೆ ಕೊಡ್ಲಾ? ದಿನ ಯಾಕೆ ಚೆನ್ನಾಗಿರಲ್ಲ? ದಿನ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿ ಮಾಡ್ಕೋಬೇಕಷ್ಟೆ. ನೀನು ಚೆನ್ನಾಗಿ ಮಾಡ್ಕೊಂಡಿಲ್ಲ. ಈಗೇನೀಗ ಲೆಟ್ರ್ ಬರ್ದಿದೆಯಲ್ವಾ? ಲೆಟ್ರ್ ಬರ್ದಿದ್ದು ಸಿಗ್ನೇಚರ್ ಹಾಕ್ಕೊಡ್ತೀನಿ, ಒಂದ್ಸಲ ಹೋಗಿ ಕೇಳು. ನಾಳೆ ಕೆಲಸ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಕಣೋ. ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಲ್ಲ ನೀವು. ನೀನೇ ಕೇಳ್ತೀನಿ ಅಂತ ನೀನು ಹೋದ ವರ್ಷನೇ ಕೇಳಿದೆ. ಈಗ ನೀನು ಕೇಳ್ತವ್ರೆ ಕಿವಿಗೆ ಓಲೆ ಹಾಕೊಳಕ್ಕೆ ಲೆಟ್ರ್. ನೀನು ಬರೀ ಎಮ್ಮೆ ಮೇಲೆ ಮಳೆ ಉದ್ದಂಗೆ, ನೀನು ಎಮ್ಮೆ ಮೇಲೆ ಮಳೆ ಉದ್ದಂಗೆ ಮುದೇವಿ ನೀನು. ನಮ್ಮನ್ನು ಬಾಳ್ಗೆಡಿಸ್ತೀಯಲ್ಲೋ ನೀನು. ಬಾಳ್ಗೆಡೋದಲ್ದೇ ನಮ್ಮನ್ನು ಬಾಳ್ಗೆಡಿಸ್ತೀಯ ಮುದೇವಿ. ಈಗ ನೀರು ಹಾಕಕ್ಕೆ ಹೋಗು ಅಂದರೆ ಕೀ ತೊಗೊಂಡೋಗಿಲ್ಲ, ಕೀ ಮರ್ತ್ಕೊಂಡು ಹೋಗಿದ್ದೀಯ. ಒಂದೊಂಥರ ಅತಿ ಬುದ್ಧಿವಂತಿಕೆನೋ ಅಥವಾ ದಡ್ಡತನೋ ನನಗಂತೂ ಗೊತ್ತಾಯ್ತು. ಮುದೇವಿ, ನಿನಗೆ ಅದು ಹೇಳಿ 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 ನನಗೆ ತಲೆ ಕೆಟ್ಟೋಯ್ತದೆ. ಚಿಕ್ಕ ಆಡಂಗೆ ಆಡ್ತೀಯಲ್ಲ ನೀನು. ಬೆಳೀತಾವ ಅವ್ರ ಕಾಲೇಜವರು ಅವ್ರು ಹೇಳ್ದಂಗೆ ನೀನು ಕೇಳಬೇಕು, ನೀನು ಹೇಳ್ದಂಗೆ ಅವ್ರು ಕೇಳೋಕ್ಕಲ್ಲ. ಅವ್ರು ಕಾಲೇಜ್ ಕಟ್ಕೊಂಡಿರೋದು. ಏನೇ ಆಗಲಿ ಅವ್ರಿಗೆ ಮರ್ಯಾದೆ ಕೊಡಬೇಕು. ಅವ್ರು ಏನು ಹೇಳ್ತಾರೆ, ಇವಾಗ ನಿನಗೆ ಕಿವಿಗೆ ಓಲೆ ಹಾಕೊಳ್ಳೋಕ್ಕೆ ನಿಮ್ಮ ಅಪ್ಪನ ಪರ್ಮಿಷನು, ನಿಮ್ಮ ಅಮ್ಮನ ಪರ್ಮಿಷನ್ ತಗೊಬಂದಿರ್ತಾನೆ. ಒಂದು ಲೆಟ್ರ್ ತಗೊಬಂದು ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ತೊಗೊಂಡೋಗಿ ಕೊಡಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅವ್ರ ಕೈಲಿ ಹೇಳಿಸ್ಕೊಂಡು ಅಂತ ಹಣೆ ಬರ ಏನು? ಅವ್ರು ನೀಟಾಗಿ ಶೇವ್ ಮಾಡ್ಕೊಬಾ ಅಂತಾರೆ, ಮಾಡ್ಕೊಂಡು ಹೋಗಬೇಕು. ಇಲ್ಲ ನಾ ಹೇಳ್ದಂಗೆ ಕೇಳು ಅಂತ ಹೇಳ್ತಾರೆ, ಕೇಳ್ಕೊಂಡಿರ್ಬೇಕು. ನೀನು ಹೇಳ್ದಂಗೆ ಕೇಳೋಕ್ಕಲ್ಲ. ಅವ್ರು ಕಾಲೇಜ್ ಕಟ್ಕೊಂಡಿರೋದು, ಅವ್ರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು. ಕಲಿಬೇಕಾದಾಗ ಕಲ್ತ್ಕೋಬೇಕು ಎಲ್ಲನೂ. ಆಮೇಲೆ ಇದ್ದದ್ದೇ ನಿನ್ನ ಜೀವನ ನಮ್ಮ ಥರ ಇಲ್ಲಿ ಪರದಾಟ.